ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ನಾವ್ಯಾರು, ನಾವು ಎಲ್ಲಿದ್ದೀವಿ, ಇಲ್ಲಿನ ನಿಯಮಗಳೇನು, ಇದನ್ನು ಯಾಕೆ ತಿಳಿಬೇಕು, ಇದ್ರ ಹೈಯರ್ ಮತ್ತು ಲೋವರ್ ಬೀಯಿಂಗ್, ಸೊ ಇದ್ರ ಬಗ್ಗೆ ಎಲ್ಲ ಕಲಿತಾ ಇದ್ದೀವಿ. ನಾವು ಹೋದ ಸಂಚಿಕೆಗಳಲ್ಲಿ ಒಂದು ಪದವನ್ನು ಉಪಯೋಗಿಸಿದೆ, ಕೊಹರೆನ್ಸ್ ಅಂತ. ಸೊ ಈ ಎರಡು ಜೀವಿಗಳ ಮಧ್ಯೆ ಇರೋ ವ್ಯತ್ಯಾಸ ಏನು ಅಂದರೆ ನಮ್ಮಲ್ಲಿ ಇರುವ ಕೊಹರೆನ್ಸ್, ನಮ್ಮ ಆತ್ಮದ ಕೊಹರೆನ್ಸ್ ಲೆವೆಲ್. ಏನಿದು ಕೊಹರೆನ್ಸ್ ಅಂತ ಈ ಸಂಚಿಕೆಯಲ್ಲಿ ತಿಳಿಯೋಣ. ಇಂಗ್ಲಿಷ್ನಲ್ಲಿ ಎರಡು ಪದವನ್ನು ಉಪಯೋಗಿಸ್ತಾರೆ ಆತ್ಮ ಅನ್ನೋದಕ್ಕೆ. ಒಂದು ಸೋಲ್ ಅಂತಾರೆ, ಒಂದು ಸ್ಪಿರಿಟ್ ಅಂತಾರೆ. ಎರಡು ಒಂದೇ ಪದ ಅನ್ನೋ ಅರ್ಥದಲ್ಲಿ ಉಪಯೋಗಿಸ್ತಾರೆ ಇಂಗ್ಲಿಷ್ನಲ್ಲಿ. ಆದರೆ ಅದು ಎರಡು ಒಂದೇ ಪದ ಅಲ್ಲ. ಸೋಲ್ ಮತ್ತು ಸ್ಪಿರಿಟ್ ಎರಡು ಬೇರೆ ಬೇರೆ ಅರ್ಥ ಇದೆ. ಇದರ ವ್ಯತ್ಯಾಸ ಎಲ್ಲಿದೆ ಅಂದರೆ ಅದರ ಕೊಹರೆನ್ಸ್ ಲೆವೆಲಲ್ಲಿ. ಸ್ಪಿರಿಟ್ ಅಂದರೆ ಏನು ಅಂದರೆ ಎಷ್ಟು ಕೊಹರೆಂಟ್ ಚಾರ್ಜ್ ಇದೆ ನಮ್ಮ ದೇಹದಲ್ಲಿ, ಆ ಕೊಹರೆಂಟ್ ಚಾರ್ಜ್ ಅನ್ನೋದು ಏನಿದೆ ಅದೇ ನಮ್ಮ ಸ್ಪಿರಿಟ್ ಅಥವಾ ಚೈತನ್ಯ ಅಥವಾ ಆತ್ಮ ಅಂತ ಏನು ಹೇಳ್ತೀವಿ, ಅದು ನಮ್ಮ ಸ್ಪಿರಿಟ್. ಕೊಹರೆಂಟ್ ಚಾರ್ಜ್ ಅಂದರೆ ಏನು ಅಂದರೆ, ಇವಾಗ ಒಂದು ಬ್ಯಾಟ್ರಿ, ಎಲೆಕ್ಟ್ರಿಕ್ ಬ್ಯಾಟ್ರಿಯಲ್ಲಿ ಒಂದು ಚಾರ್ಜ್ ಅಂತ ಏನಿರುತ್ತೆ, ನಾವು ಹೇಳ್ತೀವಿ ಬ್ಯಾಟ್ರಿ ರಿಚಾರ್ಜ್ ಮಾಡಬೇಕು, ಚಾರ್ಜ್ ಖಾಲಿ ಆಗಿದೆ ಅಂತ. ಸೊ ಅದೇನಿದೆ ಆ ಥರದ್ದು ಒಂದು ಚಾರ್ಜ್. ಈ ಚಾರ್ಜ್ ಅನ್ನೋದು ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಯಾವಾಗಲೂ ಇದ್ದೇ ಇರುತ್ತೆ. ಆ ಚಾರ್ಜನ್ನ ತಗೊಂಡು ಒಂದು ಕೊಹಿಯರ್ ಮಾಡಿದ್ರೆ ಒಂದು ರೀತಿಯಲ್ಲಿ ಅದು ಸೆಲ್ಫ್ ಅವೇರ್ ಆಗಿ ಒಂದು ಕಾನ್ಷಿಯಸ್ ಆಗುತ್ತೆ, ಒಂದು ಪ್ರಜ್ಞೆ ಬರುತ್ತೆ. ಇದು ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂದರೆ, ಇವಾಗ ಕೆಲವೊಂದು ಅಕ್ಷರಗಳು ನಾನು ರ್ಯಾಂಡಮ್ ಆಗಿ ಕೆಲವು ಅಕ್ಷರಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಹಾಕಿದರೆ ಅದು ಒಂದು ಸ್ಕ್ಯಾಟರ್ಡ್ ಚಾರ್ಜ್. ಅದನ್ನು ನಾನು ಕೊಹಿಯರ್ ಮಾಡಬೇಕು. COHERE, ಕೊಹಿಯರ್ ಅಂತ ಒಂದು ಇಂಗ್ಲೀಷ್ ಪದ ಇದೆ. ಕೊಹಿಯರ್ ಮಾಡೋದು ಅಂದರೆ ಅದನ್ನು ಒಂದು ಅರ್ಥಪೂರ್ಣವಾಗಿ ಮಾಡೋದಕ್ಕೆ ಅವನ್ನು ಹತ್ತಿರ ತಗೊಂಡು ಬಂದಾಗ, ಆ ಅಕ್ಷರಗಳನ್ನೆಲ್ಲ ಕೂಡಿಸಿ ಒಂದು ಪದವನ್ನು ಮಾಡಿದಾಗ ಅದು ಸ್ವಲ್ಪ ಜಾಸ್ತಿ ಕೊಹರೆನ್ಸನ್ನು ಪಡ್ಕೊಳ್ಳುತ್ತೆ. ಅದೇ ಥರ ಸ್ವಲ್ಪ ಕೆಲವು ಪದಗಳನ್ನೆಲ್ಲ ಸೇರಿಸಿ ಒಂದು ಅರ್ಥಪೂರ್ಣವಾದ ಒಂದು ವಾಕ್ಯ, ಸೆಂಟೆನ್ಸ್ನ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಕೊಹರೆನ್ಸ್ನ ಪಡೆಯುತ್ತೆ. ಅದೇ ಥರ ಕೆಲವು ವಾಕ್ಯಗಳನ್ನೆಲ್ಲ ಸೇರಿಸಿ ನಾನು ಒಂದು ಕತೆ ಅಥವಾ ಒಂದು ಕಾಂಟೆಕ್ಸ್ಟ್ನ ಕಟ್ಟಿದ್ರೆ ಅದಿನ್ನೂ ಜಾಸ್ತಿ, ಇನ್ನೂ ಹೆಚ್ಚು ಕೊಹರೆನ್ಸ್ನ ಪಡ್ಕೊಳ್ಳುತ್ತೆ. ಹೀಗೆ ಅದನ್ನು ನಾನು ಹೆಚ್ಚು ಕೊಹರೆಂಟ್ ಮಾಡ್ತಾ ಇದ್ದಾಗ ಅದಕ್ಕೆ ಇನ್ನೂ ಅರ್ಥಪೂರ್ಣವಾಗಿ ಅದು ಇನ್ನೂ ಒಂದು ಸ್ಟ್ರೆಂತ್, ಒಂದು ಬಲವನ್ನು ಪಡೆಯುತ್ತೆ. ಅದೇ ತರಹ ಸ್ಪಿರಿಟ್ ಮತ್ತು ಸೋಲ್ ಅನ್ನೋದು ಎರಡು ಬೇರೆ ಬೇರೆ ಅರ್ಥ. ಸೋಲ್ ಅನ್ನೋ ಪದ SOL, ಸಾಲ್ ಇಂದ ಬರ್ತಾ ಇದೆ. ಲ್ಯಾಟಿನಲ್ಲಿ ಸಾಲ್ ಅಂದರೆ ಸನ್, ಸೂರ್ಯ. ಸೊ ಸೂರ್ಯ ಅನ್ನೋ ಪದದಿಂದ ಆ ಸೋಲ್ ಅನ್ನೋ ಪದ ಬಂದಿದೆ, SOUL. ಸೊ ಯಾವ ಜೀವಿಗಳಿಗೆ ಸೂರ್ಯನಂತೆ ಸ್ವಂತವಾಗಿ ಬೆಳಕನ್ನು ಉದ್ಭವ ಮಾಡೋ ಶಕ್ತಿ ಬರುತ್ತೋ ಅವರಿಗೆ ಸೋಲ್ ಅಂತ ಕರೀತಾರೆ. ಯಾರು ಪರಮಾತ್ಮನ ಹತ್ರ ಹೋಗಿ, ಪರಮಾತ್ಮ ಸೂಪರ್ ಸೋಲ್ ಪರಮಾತ್ಮ. ಸೊ ಯಾರು ಪರಮಾತ್ಮನ ಹತ್ರ ಇರ್ತಾರೆ ಅವರ ಆ ಸೋಲ್ ಪವರ್ ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ಅವರು ಬೆಳಕನ್ನು ಸ್ವಂತವಾಗಿ ಜನರೇಟ್ ಮಾಡ್ತಾರೆ. ಸೂರ್ಯನಂತೆ ಬೆಳಕು ಅಂದರೆ ಜ್ಞಾನದ ಬೆಳಕನ್ನು ಅವರು ಸ್ವಂತವಾಗಿ ಜನರೇಟ್ ಮಾಡ್ತಾರೆ. ನಾವೆಲ್ಲರೂ ಮಿಕ್ಕಿದವ್ರು ನಾವೇನಿದ್ದೀವಿ, ನಾವೆಲ್ಲ ಸ್ಪಿರಿಟ್ಸ್, ನಾವೆಲ್ಲ ಇನ್ನೂ ಸೋಲ್ ಆಗಿಲ್ಲ, ನಾವೆಲ್ಲ ಜೀವಾತ್ಮರು. ಇದನ್ನು ನಾವು ಸೋಲ್ ಲೆವೆಲ್ಗೆ ತಗೊಂಡು ಹೋಗಬಹುದು. ನಮ್ಮ ಶ್ರಮ, ಜ್ಞಾನ, ಸಾಧನೆ, ತಪಸ್ಸು, ಅದರಿಂದ ನಾವು ಸ್ಪಿರಿಟ್ಟಿಂದ ಒಂದು ಸೋಲ್ ಆಗ್ಬೋದು. ನಮ್ಮ ಏನು ಆಧ್ಯಾತ್ಮಿಕದ ಪ್ರಾಕ್ಟೀಸಸ್ಸಿಂದ ನಾವು ಅದನ್ನು ಆ ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಯಾವಾಗ ನಮ್ಮ ಸ್ಪಿರಿಟ್ ಸೂರ್ಯನ ಚಾರ್ಜ್ ಏನಿದೆ, ಸೂರ್ಯನ ಕೊಹರೆನ್ಸ್ ಏನಿದೆ, ಎಷ್ಟು ಪವರ್ ಇದೆಯೋ ಅಷ್ಟು ಪವರ್ ನಮ್ಮ ಸ್ಪಿರಿಟ್ಗೆ ಬಂದಾಗ ಆ ಸ್ಪಿರಿಟ್ಟು ಸೋಲ್ ಆಗುತ್ತೆ, SOUL ಆಗುತ್ತೆ. ಅಲ್ಲಿ ತನಕ ನಾವೆಲ್ಲರೂ ಸ್ಪಿರಿಟ್ಸ್. ಇದು ಒಂದು ಸ್ಟೇಟ್. ಈ ಸ್ಟೇಟ್ ಕಡೆ ನಾನು ಕೆಲಸವನ್ನು ಮಾಡಬೇಕು, ಕರ್ಮವನ್ನು ಮಾಡಬೇಕು. ಆವಾಗಲೇ ಆ ಸ್ಥಿತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಅದಷ್ಟೇ ಅಲ್ಲ, ಸೂರ್ಯನಿಗಿಂತ ಹೆಚ್ಚು ಪವರ್, ಇನ್ನೂ ಹೆಚ್ಚು ಪವರ್ ಪಡಿಬೋದು. ಲೈಕ್ ಋಷಿಗಳೆಲ್ಲ ಸೂರ್ಯನಿಗಿಂತ ಹೆಚ್ಚು ಪವರ್ ಇರೋರು. ಸೊ ಆ ಸ್ಥಿತಿಯನ್ನು ಕೂಡ ಪಡಿಬೋದು. ಆದರೆ ಅದಕ್ಕೆ ಆ ಸಾಧನೆ ಮಾಡಬೇಕು. ಇನ್ನೊಂದು ರೀತಿಯಲ್ಲಿ ಈ ಕೊಹರೆನ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ, ಟಾರ್ಚ್ ಲೈಟ್ ಮತ್ತು ಲೇಸರ್ ಲೈಟ್, ಈ ಉದಾಹರಣೆ ತಗೊಂಡು ಅರ್ಥ ಮಾಡ್ಕೋಬೋದು. ಇವಾಗ ಒಂದು ಟಾರ್ಚ್ ಲೈಟ್ ಹೇಗಿರುತ್ತೆ ಅಂದರೆ ಸ್ಕ್ಯಾಟರ್ಡ್ ಆಗಿರುತ್ತೆ. ನೀವು ಟಾರ್ಚ್ ಲೈಟ್ ಬಿಟ್ಟರೆ ಆ ಲೈಟು ಹೀಗೆ ಸ್ಕ್ಯಾಟರ್ ಆಗುತ್ತೆ.
ಅದು ತುಂಬ ದೂರ ಹೋಗಲ್ಲ. ನಿಮಗೆ ಬೆಳಕು ಇಲ್ಲಿಂದ ಒಂದು ಸ್ವಲ್ಪ ದೂರದ ತನಕ ಮಾತ್ರ ನೀವು ಟಾರ್ಚ್ ಲೈಟ್ ಬಿಟ್ಟರೆ ಕಾಣುತ್ತೆ ಕತ್ಲೆಯಲ್ಲಿ. ಅದೇ ನೀವು ಲೇಸರ್ ಲೈಟ್ ಬಿಟ್ಟರೆ ಅದು ತುಂಬ ಫೋಕಸ್ಡ್ ಲೈಟ್, ಅದು ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ, ತುಂಬ ಫೋಕಸ್ಡ್ ಲೈಟು, ತುಂಬ ದೂರದ ತನಕ ಹೋಗುತ್ತೆ. ಅದು ಯಾತಕ್ಕೆ ಅದು ದೂರದ ತನಕ ಹೋಗೋಕ್ಕೆ ಸಾಧ್ಯ ಅಂದರೆ ಅದು ಕೊಹರೆಂಟ್ ಆಗಿದೆ, ಆ ಲೈಟು ಸ್ಕ್ಯಾಟರ್ಡ್ ಆಗಿಲ್ಲ, ಫೋಕಸ್ಡ್ ಆಗಿದೆ. ಎಲ್ಲಿ ಫೋಕಸ್ ಇರುತ್ತೋ ಅಲ್ಲಿ ಕೊಹರೆನ್ಸ್ ಇರುತ್ತೆ. ಸೊ ಈ ಕೊಹರೆನ್ಸ್ ಬರೋದು ಹೇಗೆ, ನಮ್ಮಲ್ಲಿ ಆ ಕೊಹರೆನ್ಸ್ ನಾವು ಹೇಗೆ, ನಮ್ಮೆಲ್ಲರಲ್ಲೂ ಒಂದು ಲೆವೆಲಲ್ಲಿ ಕೊಹರೆನ್ಸ್ ಇರುತ್ತೆ, ಆದರೆ ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಹೇಗೆ ನಾವು ಹೆಚ್ಚಿಸ್ಕೋಬೋದು ಅಂದರೆ ನಮ್ಮ ಸ್ಪೀಚ್ ಡಿಸಿಪ್ಲಿನ್ ಮೂಲಕ. ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ನಮಗೆ ಚಾರ್ಜ್ ಆಗುತ್ತೆ. ಹೇಗೆ ಒಂದು ಮೊಬೈಲ್ಗೆ ಚಾರ್ಜು ಕರೆಂಟಿಂದ ಬರುತ್ತೋ ಹಾಗೆ ನಮ್ಮ ಸ್ಪಿರಿಟ್ಗೆ ಸ್ಟ್ರೆಂತ್ ಮತ್ತು ಆ ಚಾರ್ಜ್, ಕೊಹರೆನ್ಸ್ ಚಾರ್ಜ್ ಹೆಂಗೆ ಬರುತ್ತೆ ಅಂದರೆ ನಾವು ಮಾತನಾಡಿದಾಗ, ಸರಿಯಾದ ಮಾತನಾಡಿದಾಗ, ಯಾವುದ್ಯಾವುದು ಮಾತಲ್ಲ, ಸರಿಯಾದ ಮಾತು, ಬ್ರಹ್ಮಾಂಡದ ನಿಯಮದ ಬಗ್ಗೆ ಮಾತು, ಶುದ್ಧ ತತ್ವಗಳದ ಮಾತು, ಮಲ್ಟಿವರ್ಸಲ್ ಟ್ರೂತ್, ಸತ್ಯ ಏನು ಸತ್ಯ, ನಿಜವಾದ ಸತ್ಯ ಇದೆ, ಬ್ರಹ್ಮಾಂಡದ ಸತ್ಯ, ಅದರ ಬಗ್ಗೆ ಮಾತನಾಡಿದಾಗ, ಪರಮಾತ್ಮನ ಸ್ತುತಿ ಮಾಡಿದಾಗ, ಪ್ರೇಸ್ ಮಾಡಿದಾಗ, ಎವಲ್ಯೂಷನರಿ ಅಫರ್ಮೇಷನ್ಸ್ ರಿಪೀಟ್ ಮಾಡಿದಾಗ, ಈ ರೆಪಿಟೇಷನ್ಸ್ ಎಲ್ಲ ಮಾಡಿದಾಗ, ಮಂತ್ರ ಜಪ ಇದನ್ನೆಲ್ಲ ಮಾಡಿದಾಗ ನಮ್ಮ ಸ್ಪಿರಿಟ್ಗೆ ಚಾರ್ಜ್ ಬರುತ್ತೆ. ಅದೇನೇ ನಮ್ಮನ್ನ ಮೇಲೆ ಉನ್ನತಿಯ ಕಡೆ ತಗೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ವೇದಿಕಲ್ಲಿ ಸ್ಪೀಚ್ ಅನ್ನೋದು ತುಂಬ ಮುಖ್ಯ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾವು ಅನ್ಕೋತೀವಿ ವಯಸ್ಸಾದ್ಮೇಲೆ ನಮಗೆಲ್ಲ ನಿಶಕ್ತರಾಗ್ಬಿಡ್ತೀವಿ, ನಮ್ಮಲ್ಲಿ ಶಕ್ತಿಯೇ ಇರಲ್ಲ ಅಂತ ನಾವು ಅನ್ಕೋತೀವಿ. ವಯಸ್ಸಾಗ್ತಾ ಆಗ್ತಾ ವೇದಿಕೆ ಏನು ಹೇಳುತ್ತೆ ಅಂದರೆ, ವಯಸ್ಸಾಗ್ತಾ ಆಗ್ತಾ ದೇಹ ಕ್ಷೀಣಿಸ್ತಾ ಇದ್ರೂ ಕೂಡ ನಮ್ಮ ಆತ್ಮದ ಬಲ ಅಥವಾ ಒಳಗಡೆ ಆಂತರಿಕ ಶಕ್ತಿ ಏನಿದೆ ಅದು ಹೆಚ್ಚುತ್ತಾ ಇರಬೇಕು, ಇನ್ಕ್ರೀಸ್ ಆಗ್ತಾ ಇರಬೇಕು, ಕಮ್ಮಿ ಆಗ್ತಾ ಇರೋದಲ್ಲ. ನಾವು ಕಲಿಯುಗದಲ್ಲಿ ಏನು ನೋಡ್ತೀವಿ ಸಾಮಾನ್ಯವಾಗಿ ಅಂದರೆ, ತುಂಬ ದುರ್ಬಲರಾಗ್ಬಿಡ್ತೀವಿ, ತುಂಬ ವೀಕ್ ಆಗಿಬಿಡ್ತೀವಿ, ಕಾಯಿಲೆ ಬರುತ್ತೆ, ಹಾಸಿಗೆನಲ್ಲೇ ಇರಬೇಕು, ಜಾಸ್ತಿ ಓಡಾಟ ಮಾಡೋಕ್ಕಾಗಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ವೇದಿಕ ಕಾಲದಲ್ಲಿ ಹಂಗಲ್ಲ. ಎಷ್ಟು ಜಾಸ್ತಿ ವಯಸ್ಸಾಗುತ್ತೋ ಅಷ್ಟು ಜಾಸ್ತಿ ಸ್ಟ್ರೆಂತ್ ಇರಬೇಕು, ಒಳಗಡೆ ಆತ್ಮಕ್ಕೆ ಬಲ ಹೆಚ್ಚಿರಬೇಕು. ಯಾಕೆಂದರೆ ನಾವು ಪರ್ಪಸ್ ಆಫ್ ಲೈಫ್, ಈ ಮೃತ್ಯು ಲೋಕವನ್ನು ಹೇಗೆ ಪಾರ್ ಮಾಡೋದು ಅನ್ನೋ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ. ಅದು ಸಾಯುವ ಸಮಯದಲ್ಲಿ ಎಷ್ಟು ಸ್ಟ್ರೆಂತ್ ಇರಬೇಕು ಆತ್ಮಕ್ಕೆ ಅಂದರೆ, ಅದು ಫಾಸ್ಟರ್ ದೆನ್ ಸ್ಪೀಡ್ ಲೈಟಿಂದ ಹೊರಗೆ ಬರಬೇಕು ಪ್ರಾಣ, ಅದಕ್ಕೆ ಅಷ್ಟು ಪವರ್ ಇರಬೇಕು. ಇದು ಹೇಗೆ ಸಾಧ್ಯ ಅಂದರೆ, ನಾವು ಇಡೀ ಜೀವನದಲ್ಲಿ ಆ ರೈಟ್ ಸ್ಪೀಚ್ ಡಿಸಿಪ್ಲಿನ್ ಮಾಡಿದಾಗ. ಇದಕ್ಕೆ ನಿಮಗೆ ಒಳ್ಳೆ ಉದಾಹರಣೆ ಹೇಳಬೇಕು ಅಂದರೆ, ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಅವರು ಬಾಣದ ಶಯದ ಮೇಲೆ ಮಲಗಿದ್ರೂ ಸಹ ಆ ಸಮಯದಲ್ಲಿ ಅವ್ರಿಗೆ 800 ವರ್ಷ ಆಗಿತ್ತು ಆಲ್ರೆಡಿ. ಅಂದರೆ ಅವರು 800 ವಯಸ್ಸಿನ ಅಷ್ಟು ವಯೋವೃದ್ಧರು. ಅಷ್ಟಾಗಿದ್ರೂ ಕೂಡ ಅವರು ಆ ದೇಹ ತ್ಯಾಗ ಮಾಡೋಕ್ಕೆ ಮುಂಚೆ ಅವರು ಏನು ಮಾಡಿದ್ದು ಅಂದರೆ, ಅವರು ಅಷ್ಟು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಕೃಷ್ಣನನ್ನು ಸ್ತುತಿಸಿ, ತಲೆಬಾಗಿ ಆಮೇಲೆ ದೇಹವನ್ನು ತ್ಯಾಗ ಮಾಡಿದ್ರು. ಅಂದರೆ ಅಷ್ಟು ಪವರ್ ಇತ್ತು ಅವರಲ್ಲಿ, ಅದಷ್ಟು ಹೇಳೋದಕ್ಕೆ. ಸೊ ಇದರಿಂದ ನಾವೇನು ಕಲಿಬೇಕು ಅಂದರೆ, ವೇದಿಕಲ್ಲಿ ವಯಸ್ಸಾಗ್ತಾ ಆಗ್ತಾ ನಾವು ದುರ್ಬಲರಾಗಬಾರ್ದು, ಇನ್ನೂ ಹೆಚ್ಚು ಬಲಶಾಲಿ ಆಗಬೇಕು ಅಂತ. ಸೊ ಈ ಸೆಲ್ಫ್ ಡಿಸಿಪ್ಲಿನ್ ನಮ್ಮ ಎಷ್ಟು ಹೆಚ್ಚಿರುತ್ತೋ, ಹೇಗೆ ನಮಗೆ ಇದನ್ನು ಹೆಚ್ಚಿಸ್ಕೋಬೋದು ಈ ಸೆಲ್ಫ್ ಡಿಸಿಪ್ಲಿನ್ ಅಂದರೆ, ಯಾವುದು ವಿಕಸನೀಯ ಅಲ್ಲವೋ, ಅಂದರೆ ಯಾವುದು ನಾನ್ ಎವಲ್ಯೂಷನರಿ, ಯಾವುದು ಬೇಡದೇ ಇರೋ ವಿಷಯ ಇರುತ್ತಲ್ಲ ಅದಕ್ಕೆಲ್ಲ ನಾವು ನೋ ಅಂತ ಹೇಳಬೇಕು. ನಾವೇನು ಮಾಡ್ತೀವಿ, ಎಲ್ಲದಕ್ಕೂ ಬೇಡದೇ ಇರೋ ವಿಷಯಕ್ಕೂ ನಾವು ಎಸ್ ಅಂತ ಹೇಳಿ ಅದ್ರ ಒಳಗೆ ನಾವು ಇನ್ವಾಲ್ವ್ ಆಗಿಬಿಡ್ತೀವಿ. ಸೊ ನಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಗೋಗುತ್ತೆ. ಒಂದು ಉದಾಹರಣೆ ಅಂದರೆ, ಒಂದು ವಿದ್ಯಾರ್ಥಿ ಪರೀಕ್ಷೆಗೆ ಸ್ಟಡಿ ಮಾಡ್ತಾ ಇದ್ದಾನೆ ಅಂದರೆ, ಏನು ಎಲ್ಲ ಫೋಕಸ್ ಬರೀ ಆ ಪಾಠದ ಮೇಲೇ ಇರುತ್ತೆ. ಎಷ್ಟು ಫೋಕಸ್ ಇದ್ದಾಗ ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಆ ಟಾಪಿಕ್ ರಿಲೇಟೆಡ್ ಎಲ್ಲ ಉತ್ತರವನ್ನು ಕೊಡೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ಅಷ್ಟು ಫೋಕಸ್ ಇದ್ದಾಗ. ಬೇರೆ ಎಲ್ಲದಕ್ಕೂ ಬೇಡ ಅಂದಾಗ, ನಾನು TV ನೋಡಲ್ಲ, ಬೇಡದಿರೋ ಗಾಸಿಪ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗಲ್ಲ, ಅವನು ಎಲ್ಲ ಇದಕ್ಕೆಲ್ಲ ನೋ ಅಂತ ಹೇಳಿರ್ತಾನೆ, ಬರೀ ಡಿಸಿಪ್ಲಿನ್ಡ್ ಆಗಿ ಓದಿರ್ತಾನೆ. ಆವಾಗ ಮಾತ್ರ ಕೊಹರೆಂಟ್ ಆಗಿ ಎಕ್ಸಾಮಲ್ಲಿ ಸ್ಮೂತ್ ಆಗಿ, ಯಾವುದೇ ಟೆನ್ಷನ್ನು, ಫಿಯರು, ಲೈಕ್ ಭಯ, ಆತಂಕ ಏನೂ ಇಲ್ಲದೆ ಎಕ್ಸಾಮ್ನ ಬರೆದು ಸ್ಮೂತಾಗಿ ಪಾಸ್ ಆಗ್ತಾನಲ್ಲ. ಯಾಕೆಂದರೆ ಅವಾಗ ಶಾರ್ಪ್ನೆಸ್ ಇರುತ್ತೆ, ಅಲರ್ಟ್ನೆಸ್ ಇರುತ್ತೆ, ಒಂದು ಅಟೆಂಟಿವ್ನೆಸ್ ಇರುತ್ತೆ, ಕಾನ್ಷಿಯಸ್ ಆಗಿರ್ತಾನೆ, ಅವೇರ್ನೆಸ್ ಇರುತ್ತೆ, ಪ್ರಜ್ಞಾಪೂರ್ವಕವಾಗಿರ್ತಾನೆ. ಸೊ ಇದೆಲ್ಲ ಯಾವಾಗ ಬರುತ್ತೆ ಅಂದರೆ, ನಾವು ಆ ಕೊಹರೆನ್ಸ್ನ ಬೆಳೆಸ್ಕೋಬೇಕು ಅಂದರೆ ನಾವು ಸ್ವಲ್ಪ ಶಿಸ್ತುಬದ್ಧಾಗಿರಬೇಕು. ಅಂದರೆ ಬೇಡದೇ ಇರೋ ವಿಷಯಗಳಿಗೆ ಬೇಡ ಅಂತ ಹೇಳೋ ಒಂದು ಸಾಮರ್ಥ್ಯವನ್ನು ಇಟ್ಕೋಬೇಕು. ಸೊ ಹೀಗಿದ್ದಾಗ ಮಾತ್ರ ನಮ್ಮ ಸ್ಪಿರಿಟ್ಗೆ ಆ ಚಾರ್ಜ್ ಕೊಹರೆನ್ಸ್ ಹೆಚ್ಚುತ್ತೆ.
ಸೊ ಈ ರೀತಿಯಲ್ಲೂ ಕೂಡ ನಾವೇನು ತಿಳಿಬೇಕು ಅಂದರೆ, ನಾವು ಹೋದ ಸಂಚಿಕೆಯಲ್ಲಿ ಕಲ್ತಂಗೆ ಜೀವಾತ್ಮರು, ಅದಕ್ಕಿಂತ ಮೇಲೆ ಮಹಾತ್ಮರು ಇರ್ತಾರೆ, ದೇವಾತ್ಮರು ಅಂದರೆ ದೇವತೆಗಳು, ದೇವಾತ್ಮರು, ಅದಕ್ಕಿಂತ ಮೇಲೆ ಋಷಿಯಾತ್ಮರು, ಅದಕ್ಕಿಂತ ಮೇಲೆ ಪರಮಾತ್ಮ. ಸೊ ಹೀಗೆ ಒಂದೊಂದು ಹಂತದಲ್ಲೂ ಆ ಕೊಹರೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಕೊಹರೆನ್ಸು ಫ್ರಾಕ್ಟಾಲಿಟಿ. ಸೊ ಯಾವುದೇ ಜೀವಿ ಆ ಕೋರ್ ಲೆವೆಲಲ್ಲಿ ನಮ್ಮ ಸ್ಪಿರಿಟ್ ಏನಿದೆ, ಆ ಚಾರ್ಜ್ ಕೊಹರೆನ್ಸ್ ಎಲ್ಲರಲ್ಲೂ ಬೇರೆ ಬೇರೆ ಇರುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವೆಲ್ಲರೂ ಸಮಾನರಲ್ಲ. ಸೊ ನಾವು ಉನ್ನತ ಸ್ಥಿತಿಯನ್ನು ಪಡೆಯೋದಕ್ಕೆ ಶ್ರಮವನ್ನು ಪಡ್ಬೋದು, ಅಂದರೆ ಎವಲ್ಯೂಷನ್ ಕಡೆ ಹೋಗೋದಕ್ಕೆ ಒಂದು ಸಾಧ್ಯತೆ ಇದೆ, ಒಂದು ಹೈಯರ್ ಸ್ಟೇಟ್ ಕಡೆ ಹೋಗೋಕ್ಕೆ ಸಾಧ್ಯ ಆಗತ್ತೆ ಅಂತ ತಿಳಿಬೋದು. ಸೊ ಇದಿಷ್ಟು ಈ ಸಂಚಿಕೆಯಲ್ಲಿ ಕೊಹರೆನ್ಸ್ ಅಂದರೆ ಏನು, ಇದನ್ನು ಹೇಗೆ ಹೆಚ್ಚಿಸ್ಕೋಬೋದು, ಹೇಗೆ ಶಿಸ್ತನ್ನು ನಾವು ಸ್ಪೀಚ್ ಡಿಸಿಪ್ಲಿನ್ನ ಅಳವಡಿಸ್ಕೊಂಡಾಗ ನಾವು ಸೆಂಟರ್ಡ್ ಆಗಿರ್ಬೋದು, ನಾವು ಆ ಸ್ಕ್ಯಾಟರ್ಡ್ ಎನರ್ಜಿ ನಮ್ಮಲ್ಲಿ ಏನಿರುತ್ತೆ ಬೇರೆ ಬೇರೆ ದಿಕ್ಕಿನಲ್ಲಿ ಹೊಟ್ಟೋಗುತ್ತೆ. ಡಿಸ್ಟ್ರಾಕ್ಷನ್ ಅಂದರೆ ಸ್ಕ್ಯಾಟರ್ಡ್ ಎನರ್ಜಿ. ನನ್ನ ಗಮನ ಆ ಕಡೆ ಈ ಕಡೆ ಎಲ್ಲ ಹೋಗ್ತದೆ. ಅಂದರೆ ಎಂಟರ್ಟೈನ್ಮೆಂಟು, ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಇರೋದು, ಲೈಕ್ ಬೇಡದೇ ಇರೋ ಕೆಲಸ ಸುಮಾರು ಮಾಡ್ತೀವಿ ನಾವು. ಸೊ ಆ ಕಡೆ ಎಲ್ಲ ಹೋದಾಗ ನಮ್ಮದು ಸ್ಕ್ಯಾಟರ್ಡ್ ಎನರ್ಜಿ ಆಗುತ್ತೆ. ಅದು ನ್ಯಾರೋ ಡೌನ್ ಮಾಡಿದಾಗ ಅದು ಕೊಹರೆಂಟ್ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ, ಕೊಹರೆನ್ಸ್ ಅಂದರೆ ನಾವು ಏನು ಹೇಳ್ತೀವೋ, ನಾನು ಇವತ್ತೇನು ಹೇಳ್ತೀನೋ ಅದೇ 10 ವರ್ಷನೂ ಆದಮೇಲೂ ಅದನ್ನೇ ಹೇಳಬೇಕು, ನಾನು ಸಾಯೋ ತನಕನೂ ಅದನ್ನೇ ಇರಬೇಕು. ಆದರೆ ನಮ್ದು ಹಂಗಲ್ಲ. ನಾವು ಇವತ್ತು ಒಂದು ಹೇಳ್ತೀವಿ, ಅದಕ್ಕೆ ಕಾಂಟ್ರಡಿಕ್ಟರಿಯಾಗಿ ಒಂದು ಕೆಲವು ತಿಂಗಳಾದ್ಮೇಲೆ ಬೇರೆನೇ ಏನೇನೋ ಹೇಳಿರ್ತೀವಿ. ಅದಲ್ಲದೆ ನಮ್ಮ ಥಾಟ್ ಏನೋ, ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬೇರೆ, ನಾವು ಬಾಯಿಂದ ಮಾತು ಬರ್ತಾ ಇರೋದು ಬೇರೆ, ನಮ್ಮ ಮಾಡ್ತಾ ಇರೋ ಕರ್ಮ ಬೇರೆನೇ, ಇನ್ನೂ ಬೇರೆನೇ. ಸೊ ನಮ್ಮ ಥಾಟ್ ಮತ್ತು ಸ್ಪೀಚ್ ಮತ್ತು ಆ್ಯಕ್ಷನ್ ಎಲ್ಲ ಡಿಫ್ರೆಂಟ್ ಆಗಿದೆ, ಯಾವುದು ಅಲೈನ್ ಆಗಿಲ್ಲ. ಹಾಗಿದ್ದಾಗ ನಾವು ಇನ್ಕೊಹರೆಂಟ್ ಆಗಿರ್ತೀವಿ. ಅದಕ್ಕೆ ವೇದಿಕಲ್ಲಿ ಹೇಳ್ತಾರೆ ಕಾಯ ವಾಚ ಮನಸ ಒಂದೇ ಇರಬೇಕು ಅಂತ. ಏನು ಕಾಯ ವಾಚ ಮನಸ ಅಂದರೆ ನಮ್ಮ ಥಾಟ್, ಸ್ಪೀಚ್, ಆ್ಯಕ್ಷನ್, ನಾವು ಮಾಡ್ತಾ ಇರೋದು ಎಲ್ಲದೂ ಒಂದೇ ಆಗಿರಬೇಕು, ಆವಾಗ ಕೊಹರೆನ್ಸ್ ಇರುತ್ತೆ. ಆಮೇಲೆ ನಾನು ಏನು ಹೇಳ್ತೀನೋ ಅದು ಆ್ಯಡ್ ಆನ್ ಆಗಬೇಕು, ಒಂದು ಇನ್ನೊಂದನ್ನು ಕತ್ತರಿಸಬಾರ್ದು, ಕಾಂಟ್ರಡಿಕ್ಟ್ ಮಾಡಬಾರ್ದು. ಸೊ ಹಾಗಿದ್ದಾಗ ನಮ್ಮಲ್ಲಿ ಆ ಕೊಹರೆನ್ಸ್ ಬಿಲ್ಡ್ ಆಗ್ತಾ ಇರುತ್ತೆ, ಒಂದ್ರ ಮೇಲೆ ಬಿಲ್ಡ್ ಆಗ್ತಾ ನಮ್ಮಲ್ಲಿ ಆ ಸ್ಪಿರಿಟ್ಗೆ ಸ್ಟ್ರೆಂತ್ ಬರುತ್ತೆ. ಸೊ ನಾವು ಬಾಯಿಂದ ಏನು ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ, ಏನನ್ನ ಮಾತಾಡ್ತೀವಿ, ಎಷ್ಟು ಮಾತಾಡ್ತೀವಿ, ಇದೆಲ್ಲ ನಮ್ಮ ಕೊಹರೆನ್ಸ್ಗೆ ಅದು ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ವೇದಿಕಲಿ ಸ್ಪೀಚ್ ಡಿಸಿಪ್ಲಿನ್ ತುಂಬ ಅಗತ್ಯ, ತುಂಬ ಮುಖ್ಯ. ಸೊ ಈ ಸಂಚಿಕೆಯಲ್ಲಿ ನಾವು ಇದನ್ನು ತಿಳಿದ್ವಿ. ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.